ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಕುಮಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಬಂಧುಗಳೇ, ನಿನ್ನೆ 29/4/2026 ಸುಪ್ರೀಂ ಕೋರ್ಟಲ್ಲಿ ಒಂದು ಬೆಳವಣಿಗೆ ಆಗಿದೆ. ಸೌಜನ್ಯ ಎಂಬ ಹೆಣ್ಣು ಮಗಳ ಅತ್ಯಾಚಾರವಾಗಿತ್ತು, ಅದರ ಮರುತನಿಖೆ ಆಗಬೇಕು, ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಏನು ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಅರ್ಜಿನ ಹಾಕಿದ್ರು, ಮರುತನಿಖೆಗೆ ಅರ್ಜಿ ಹಾಕಿದ್ರು ಸುಪ್ರೀಂ ಕೋರ್ಟು. ಅದರ ವಿಚಾರಣೆ ನಡೆಯಿತು. ಆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶನ ಮಾಡಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ವಿಟ್ನೆಸ್ಗಳಿಗೆ ಏನು ಸಾಕ್ಷಿಗಳಿಗೆ ಸಂರಕ್ಷಣೆ ಕೊಡಬೇಕು, ಮತ್ತು ಏನು 14 ದಿನಗಳ ಒಳಗೆ ನೀವು ಯಾವ ತನಿಖಾ ಸಂಸ್ಥೆಯ ಮೂಲಕ ಈ ಕೇಸ್ನ ಮರುತನಿಖೆ ಮಾಡಿಸ್ಬೇಕು ಅನ್ನುವಂಥ ವರದಿನ ಕೊಡಬೇಕು ಅನ್ನುವಂಥ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸನ್ನು ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಛೀಮಾರಿನ ಹಾಕಿದೆ ಸುಪ್ರೀಂ ಕೋರ್ಟ್. ಇಂಥ ಗಂಭೀರವಾದ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರ ನೆಗ್ಲೆನ್ಸಿ ಮಾಡಿರೋವಂಥದ್ದು. ಈ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಾಗಿರೋಂಥ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ಬೇಕಾಗಿದ್ದಂಥ ರಾಜ್ಯ ಸರ್ಕಾರ ನೆಗ್ಲೆಕ್ಟ್ ಮಾಡಿ ಇವತ್ತು ಕೇಸ್ನ ಹಳ್ಳ ಇಡಿಸುವಂಥ ಕೆಲಸನ ಮಾಡಿರುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. 2012ರಲ್ಲಿ ಸ್ಥಳೀಯವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಬೆಳ್ತಂಗಡಿಯ ಇನ್ಸ್ಪೆಕ್ಟರ್ ಆಗಿದ್ದ ಯೋಗೇಶ್ ಅವರು, ಅವತ್ತಿನ IO ಯೋಗೇಶ್ ಅವರು ಈ ಕೇಸ್ನ ತಗೊಂಡು ಈ ಕೇಸ್ನ ಎಷ್ಟು ಸಾಧ್ಯನೋ ಅಷ್ಟು ಸಾಕ್ಷಿ ನಾಶ ಮಾಡಬೇಕು, ಅಷ್ಟು ಸಾಕ್ಷಿನ ನಾಶ ಮಾಡ್ತಾರೆ. ಅದಾದ ನಂತರ CID ಫಾರ್ಮ್ನ ಮಾಡ್ತಾರೆ ರಾಜ್ಯ ಸರ್ಕಾರ. CIDಯೂ ಸಹ ಏನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಏನು ತನಿಖೆ ಮಾಡಿರೋ ಅದೇ ತನಿಖೆಯನ್ನು ಯಥಾವತ್ತಾಗಿ ಇಡುವಂಥ ಕೆಲಸನ CID ಸಹ ಮಾಡುತ್ತೆ. ಏನು ಸಂತೋಷ್ ರಾವ್ ಎನ್ನುವಂಥ ಆರೋಪಿನ ಅರೆಸ್ಟ್ ಮಾಡಿರ್ತಾರೆ, ಆ ವ್ಯಕ್ತಿಯನ್ನೇ ಆರೋಪಿ ಅಂತ ಮಾಡುವಕ್ಕೆ ಪ್ರಯತ್ನ ನಡೆಯುತ್ತೆ. ಅದಾದ ನಂತರ ಜನಗಳ ಒತ್ತಡ ಹೆಚ್ಚಾದ ಮೇಲೆ CBIಗೆ ಕೊಡ್ತಾರೆ. CBI ಸಹ ಅದೇ ಕೆಲಸನ ಮಾಡುತ್ತೆ. CBIನೂ ಸಹ ಸಂತೋಷ್ ರಾವ್ ಆರೋಪಿ ಎನ್ನುವಂಥ ಕಥೆನೇ ಹೇಳಿರುತ್ತೆ. ಇಲ್ಲಿ ತನಿಖೆ ನಡೆಯಲ್ಲ, ತನಿಖೆ ಸಂಪೂರ್ಣವಾಗಿ ಹಳ್ಳ ಹಿಡಿಯುತ್ತೆ. ಏನು ಮೊದಲ ಹಂತದಲ್ಲೇ ತನಿಖೆಯನ್ನು ಸಂಪೂರ್ಣವಾಗಿ ಸಾಕ್ಷಿ ನಾಶನ ಮಾಡಿದಂಥ ಯೋಗೇಶು ಇನ್ನೂ ಕೆಲಸ ಮಾಡ್ತಾ ಇರೋದಂತೂ ನಮ್ಮ ಸರ್ಕಾರದ ಮತ್ತು ನಮ್ಮ ಕಾನೂನಿನ ವ್ಯವಸ್ಥೆಯ ದುರ್ಬಳಕೆ ಇದು. ಒಬ್ಬ IO ಎಷ್ಟು ಸಾಧ್ಯನೋ ಅಷ್ಟು ಈ ಕೇಸ್ನ ಹಳ್ಳ ಹಿಡಿಸೋಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. 2023ರಲ್ಲಿ ತೀರ್ಪು ಬಂದಂಥ ಸಂದರ್ಭದಲ್ಲಿ ಕೋರ್ಟ್ ಅದನ್ನು ಸ್ಪಷ್ಟವಾಗಿ ಹೇಳುತ್ತೆ. ನಿರ್ದೋಷಿ ಅಂತ ಸಂತೋಷ್ ರಾವ್ನ ಹೇಳುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಇಲ್ಲಿ ತನಿಖೆನ ವೈಫಲ್ಯ ಮಾಡಿದ್ದಾರೆ, ತನಿಖೆನ ಎಷ್ಟು ಸಾಕ್ಷಿ ನಾಶ ಮಾಡಿರ್ತಾರೆ ಅನ್ನೋದಂಥ ಕೋರ್ಟು ಎಳೆಯಾಗಿ ಬಿಚ್ಚಿಟ್ರು ಸಹ ಅಂಥ ವ್ಯಕ್ತಿನ ನಾವು ಇಲ್ಲಿವರೆಗೂ ಸಹ ಕೆಲಸನ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದೀವಿ, ಕೆಲಸನ ಮಾಡಿಸ್ತಾ ಇದ್ದೀವಿ ಅಂದರೆ ನಾವು ಈ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಮತ್ತು ಎಷ್ಟು ಭ್ರಷ್ಟದಿಂದ ತುಂಬಿದೆ ಅನ್ನೋದನ್ನು ನಾವು ಗಮನ ಹರಿಸಲೇಬೇಕು. ನಂತರ ಏನು ಕೋರ್ಟ್ ಹೇಳುತ್ತೆ, ಏನು 2013ರಲ್ಲಿ ತೀರ್ಪು ಬಂತು. ತೀರ್ಪು ಬಂದಾಗ ಕೋರ್ಟ್ ಹೇಳುತ್ತೆ 2022-23 ತೀರ್ಪಲ್ಲಿ ಇಲ್ಲಿ ತನಿಖೆ ಲೋಪ ಆಗಿದೆ ಮತ್ತು ಸಾಕ್ಷಿ ನಾಶ ಆಗಿದೆ. ಅಧಿಕಾರಿಗಳು ಕರ್ತವ್ಯ ಲೋಪನ ಮಾಡಿದ್ದಾರೆ. ಅವ್ರಿಗೆ ಅಕ್ವಿಟಲ್ ಕಮಿಟಿನ ರಚಿಸಿ ಅವ್ರನ್ನ ತನಿಖೆಗೆ ಒಳಪಡಿಸಬೇಕು ಅಂತ ಏನು ರಾಜ್ಯ ಸರ್ಕಾರಕ್ಕೆ, ಈಗಿನ ರಾಜ್ಯ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳುತ್ತೆ ಕೋರ್ಟು. ಆದರೆ ಇಲ್ಲಿವರೆಗೂ ಸಹ ಅಕ್ವಿಟಲ್ ಕಮಿಟಿ ರಚಿಸಿದ್ದೀವಿ, ಇಲ್ಲ ರಚಿಸಿಲ್ಲ. ರಚಿಸಿದ್ರೂ ಸಹ ಏನಾಗಿದೆ ಅದರ ವರದಿ ಅನ್ನೋದನ್ನು ರಾಜ್ಯ ಸರ್ಕಾರ ಜನಗಳ ಮುಂದೆ ಹೇಳಿಲ್ಲ. ಯಾರ ರಕ್ಷಣೆಗೆ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ? ಇವತ್ತು ರಾಜ್ಯ ಸರ್ಕಾರ ನಿಜವಾಗ್ಲೂ ಜನಗಳ ಪರವಾಗಿದೆಯಾ, ಇಲ್ಲ ಕಾಮುಕರ ಪರವಾಗಿದೆಯಾ? ಏನು ಹಿಂದೆ ಒಂದು ವರ್ಷದ ಹಿಂದೆ ಏನು ಚಿನ್ನಯ್ಯ ಅನ್ನೋ ವ್ಯಕ್ತಿ ಬಂದ, ನಾನು 100 ಕೊಲೆ ಮಾಡಿದ್ದೀನಿ, 100 ಕೊಲೆ ಮಾಡಿ ಆ ಶವಗಳನ್ನ ಊತಾಕಿದ್ದೀನಿ, ನನ್ನ ಕೈಲಿ ಇವರೇ ಮಾಡಿಸಿದ್ದು ಅನ್ನೋದನ್ನು ಏನು ಹೇಳ್ದ. ಆಗಲೂ ಸಹ ಈ ಬಂಡ ರಾಜ್ಯ ಸರ್ಕಾರ, ಏನು ಎಮ್ಮೆ ಚರ್ಮದ ರಾಜ್ಯ ಸರ್ಕಾರ ಮೊದಲಿಗೆ ಆ ಕೇಸ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿತ್ತು. ಆದರೆ ಜನಗಳ ಒತ್ತಡ ಏರಿದ ಮೇಲೆ, ಜನಗಳು ಯಾವಾಗ ರಾಜ್ಯ ಸರ್ಕಾರದ ಮೇಲೆ ಒತ್ತಡನ ಏರಿದ್ರು ಆವಾಗ ಸಿದ್ದರಾಮಯ್ಯ SIT ಫಾರ್ಮ್ ಮಾಡ್ತಾರೆ. ಜನಗಳು ಕೇಳಿದ್ದಕ್ಕೆ ಮಾತ್ರ, ಹೋರಾಟಗಳು ನಡೆದಿದ್ದಕ್ಕೆ ಮಾತ್ರನೇ ರಾಜ್ಯ ಸರ್ಕಾರ SIT ಫಾರ್ಮ್ ಮಾಡೋವಂಥದ್ದು. ಇಲ್ಲಾಂದರೆ ಅದನ್ನು ಸಹ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ರಾಜ್ಯ ಸರ್ಕಾರ SIT ಮಾಡಿದರೂ ಸಹ SIT ವರದಿ ಏನಾಗಿದೆ ಅನ್ನೋದನ್ನ ಇವತ್ತು ಜನಗಳ ಮುಂದೆ ಹೇಳ್ತಾ ಇಲ್ಲ. ಯಾರ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ನಿಂತಿದೆ?
ರಾಜ್ಯ ಸರ್ಕಾರ ಯಾರನ್ನ ರಕ್ಷಿಸ್ತಾ ಇದ್ದಾರೆ? ಸೌಜನ್ಯ ಅನ್ನೋ ಒಂದು ಕೇಸು 12 ವರ್ಷದಿಂದ ಬಗೆಹರಿದಿಲ್ಲ. 13 ವರ್ಷ 2012 ಆಗಿರೋದು, ಸುಮಾರು ಇವತ್ತಿಗೆ 12 ಅಂದ್ರೂ 15 ವರ್ಷ ಆಯ್ತಾ ಬಂತು. 15 ವರ್ಷದಿಂದ ಕೇಸು ಬಗೆಹರಿದಿಲ್ಲ. ಆ ಮರು ತನಿಖೆಗೋಸ್ಕರ ಅವ್ರ ತಾಯಿ ಒದ್ದಾಡ್ತಾ ಇದ್ದಾರೆ. ಹೋರಾಟಗಾರರುಗಳು ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಗೃಹ ಸಚಿವ, ಅಸಮರ್ಥ ಗೃಹ ಸಚಿವ ಹೇಳ್ತಾನೆ ಇದು ಮುಗಿದೋದ ಅಧ್ಯಾಯ ಅಂತ. ಒಂದು ಹೆಣ್ಮಗುವಿಗೆ ನ್ಯಾಯ ಕೊಡಿಸ್ಬೇಕಾಗಿದ್ದಂಥ ಗೃಹ ಸಚಿವ ಪೊಲೀಸ್ ಇಲಾಖೆ ಮೂಲಕ ತನ್ನ ಅಧೀನದಲ್ಲಿರುವ ಪೊಲೀಸ್ನವ್ರಿಗೆ ಹೇಳಿ ಕೆಲಸನ ಮಾಡಿಸ್ಬೇಕಾಗಿದ್ದಂಥ ಗೃಹ ಸಚಿವ ಒಬ್ಬ ನಾನ್ಲಾಯಕ್ ಅಸಮರ್ಥ ಏನಂತ ಹೇಳ್ತಾನೆ, ಇದು ಮುಗಿದೋದ ಅಧ್ಯಾಯ ಅಂತ ಹೇಳ್ತಾನೆ. ನಾಚಿಕೆ ಆಗಬೇಕು ಅವನಿಗೆ. ರಾಜ್ಯ ಸರ್ಕಾರದ ಗೃಹ ಸಚಿವ ಹೇಳೋವಂಥ ಮಾತಿದು. ಗೃಹ ಸಚಿವ ಅಂದರೆ ಏನು ಅನ್ನೋದು ಅರ್ಥ ಗೊತ್ತಿಲ್ಲದಂಥವರೆಲ್ಲ ಇವತ್ತು ಗೃಹ ಸಚಿವರಾಗಿದ್ದಾರೆ. ಅಂದಿನ ಗೃಹ ಸಚಿವ 2012ರಲ್ಲಿ ಗೃಹ ಸಚಿವ ಆಗಿದ್ದಂಥ ಆರ್ ಅಶೋಕ್ ಇದರ ಸಂಪೂರ್ಣ ಏನು ತನಿಖೆ ಮಾಡಿದಂಥ ಆ ಸಂದರ್ಭದಲ್ಲಿ ಏನು ಈ ವ್ಯವಸ್ಥೆ ಅವನು ಏನಿದ್ದ ಅವತ್ತಿಗೆ ಭ್ರಷ್ಟ, ಅವತ್ತಿಗೆ ಏನು ಮಾಡಬೇಕು ಅನ್ನೋದನ್ನ ಸರಿಯಾಗಿ ಮಾಡಿದೆ. ಅವತ್ತಿಗೊಬ್ಬ ಅಸಮರ್ಥ ಅವನು ಮಾಡಿರೋ ಎಡವಟ್ಟು ಇವತ್ತಿನವರೆಗೂ 12 ವರ್ಷಕ್ಕೆ ತಂದಿದೆ. ಇನ್ನು ಅವನು ಕೆಲಸಕ್ಕೆ ಸೇರಿ ಯೋಗೇಶ್ ಅನ್ನೋದು 2-3 ವರ್ಷ ಆಗಿರ್ತದೆ. ಅವನಿಗೆ ತನಿಖೆಗೆ ಇಂಥ ದೊಡ್ಡ ಪ್ರೊಫೈಲ್ ಕೇಸ್ನ ಕೊಡ್ತಾರೆ. ಅವನು ಹಳ್ಳ ಇಡಿಸುವಂಥ ಕೆಲಸನ ಏನದು ಲ್ಯಾಬಿಂದ ಬಂದಿದ್ದಂಥ ವೆಜಿನಲ್ ಸ್ಲ್ಯಾಬ್ನ ಅವನು 12 ದಿವಸ ಬಿಟ್ಕೊಂಡು ತಗೊಂಡೋಗಿ ಕೊಡ್ತಾನೆ, ಲ್ಯಾಬ್ ಕಳಿಸ್ತಾನೆ. ಅಂಥವನ್ನ ನಮ್ಮ ಅವತ್ತಿನ ಗೃಹ ಸಚಿವ ಕೆಲಸದಿಂದ ವಜಾ ಮಾಡದೆ ಇಂಥ ಹೈ ಪ್ರೊಫೈಲ್ ಕೇಸ್ನ ಇವನು ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ದೆ ಅಂತ ಅವನ್ನ ಕೆಲಸದಿಂದ ವಜಾ ಮಾಡಿದರೆ ಆ ಭಯ ಬಂದಿರೋದು. ಆದರೆ ಆ ಕೆಲಸನ ಅವತ್ತಿನ ಗೃಹ ಸಚಿವ ಮಾಡಲ್ಲ. ಯಾಕೆಂದರೆ ಅವನು ಕಾಮಕರು ಪರವಾಗಿರುವಂಥದ್ದು. ಯಾಕೆಂದರೆ ದುಡ್ಡು ಬಲಾಢ್ಯರು ಇವತ್ತು CBIನ ರಾಜಕಾರಣಿಗಳನ್ನ ಕೊಂಡ್ಕೊಂಡಿರುವಂಥವ್ರು ಯಾರು? ಇವತ್ತು ಈ ಅತ್ಯಾಚಾರ ಮಾಡಿರೋದು ಯಾರು? ಯಾರೋ ಒಬ್ಬ ಬಲಾಢ್ಯ ಇರಬೇಕಲ್ಲ, ಬಲಾಢ್ಯನೇ. ಯಾಕೆಂದರೆ ದುಡ್ಡಿರೋನೆ. ಇವತ್ತು ರಾಜ್ಯ ಸರ್ಕಾರನ ಕೊಂಡ್ಕೊಂತಾರೆ, ರಾಜಕಾರಣಿಗಳನ್ನ ಕೊಂಡ್ಕೊಂತಾರೆ. ಅಂದರೆ ಅಷ್ಟು ದುಡ್ಡಿರೋವಂಥನು ಬಲಾಢ್ಯನು. ಇಲ್ಲಾಂದರೆ ಇವತ್ತೆಲ್ಲರೂ ಈ ಕೇಸ್ನ ಏನೇ ಅವತ್ತಿನ ಏನು ಗೃಹ ಸಚಿವ ಮತ್ತು ಇವತ್ತಿನ ಗೃಹ ಸಚಿವರು ಸಂಪೂರ್ಣ ಅಸಮರ್ಥರು. ಇವರಿಗೆ ಯಾವುದೇ ಕಾರಣಕ್ಕೂ ಈ ರಾಜ್ಯನ ನಡೆಸುವಂಥ ಅರ್ಹತೆ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಈ ವಿಚಾರವಾಗಿ ಮರು ತನಿಖೆ ಆಗಬೇಕು ಅನ್ನೋದನ್ನ ಹೇಳಿದೆ. ಮರು ತನಿಖೆ ಆಗಬೇಕು. ಮರು ತನಿಖೆ ಆಗಬೇಕು ಅಂದರೆ ಇಲ್ಲಿ ಸಾಕ್ಷಿಗಳನ್ನ ಸಂರಕ್ಷಣೆ ಆಗಬೇಕು. ಏನು ಹೋರಾಟಗಾರರುಗಳ ಹತ್ರ ಕೆಲವರು ಕೇಳ್ತಾ ಇದ್ರು, ಸಾಕ್ಷಿಗಳು ತೋರಿಸಿ. ಇವತ್ತು ಸುಪ್ರೀಂ ಕೋರ್ಟ್ಗೆ ಸಾಕ್ಷಿಗಳನ್ನ ತೋರಿಸಿದ್ದಾರೆ. ಆ ಸಾಕ್ಷಿಗಳನ್ನ ತೋರಿಸಿರೋದ್ರಿಂದನೇ ಇವತ್ತು ಮರು ತನಿಖೆ ಆಗಬೇಕು ಅನ್ನೋಂಥ ಮರು ತನಿಖೆ ಆಗೋಕ್ಕಿಂತ ಮುಂಚೆ ಇನ್ನೂ ಆರ್ಡರ್ ಆಗಿಲ್ಲ, ಬಟ್ ಆಗುವಂಥ ಎಲ್ಲ ಲಕ್ಷಣಗಳಿದೆ. ಏನು ಅಂದರೆ ಸಾಕ್ಷಿಗಳನ್ನ ಸಂರಕ್ಷಿಸಿ ಅಂತ ಹೇಳಿರೋದು ಮರು ತನಿಖೆಗೆ ಆದೇಶಿಸುವಂಥ ಎಲ್ಲ ಲಕ್ಷಣಗಳಿದೆ. ಸುಪ್ರೀಂ ಕೋರ್ಟು ಮುಂದಿನ ಏನು ಜುಲೈ 14ನೇ ತಾರೀಕು ಏನು ಸುಪ್ರೀಂ ಕೋರ್ಟು ಈ ಆದೇಶನ ಮಾಡ್ಬೋದು ಅಂತ ನಾನು ಅನ್ಕೊಂತೀನಿ. ಆದರೆ ರಾಜ್ಯ ಸರ್ಕಾರ ಈ ವಿಚಾರವಾಗಿ ಗಂಭೀರತೆಯನ್ನು ಅರ್ಥ ಮಾಡ್ಕೊಳ್ಳದೆ ನೆಗ್ಲೆಕ್ಟ್ನ ಮಾಡಿರೋದಕ್ಕೆ ಸುಪ್ರೀಂ ಕೋರ್ಟ್ ಸಹ ಬೇಜವಾಬ್ದಾರಿತನ ಹೇಳಿದೆ. ಏನು ಸುಪ್ರೀಂ ಕೋರ್ಟು ಸಹ ಮುಗಿದಿದೆ ಪ್ರಾಕ್ಟೀಸ್ ಮಕ್ಕಳಿಗೆ ಈ ರೀತಿ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಬೆಳಗ್ಗೆ ಬರಬೇಕಾಗಿದ್ದಂಥವ್ರು ಹೈ ಪ್ರೊಫೈಲ್ ಕೇಸ್ ಇದು ನೀವು ಬೆಳಗ್ಗೆ ಬರಬೇಕಾಯಿತು. ಏನು 29ನೇ ತಾರೀಕು. ಆದರೆ ರಾಜ್ಯ ಸರ್ಕಾರದ ಲಾಯರ್ ಬಂದೇ ಇರಲ್ಲ, ಅಡ್ವೊಕೇಟ್ ಇರಲ್ಲ, CBIನ ಅಡ್ವೊಕೇಟ್ ಇರಲ್ಲ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಯಾರ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದೆ? ಇದನ್ನು ನಾವೆಲ್ಲ ಗಮನ ಹರಿಸೋಣ. ಏನು ಹೋರಾಟಗಾರರುಗಳಿಗೆ ಬುರುಡೆ ಗ್ಯಾಂಗ್ ಅಂತ ಅಂದರು, ಹೋರಾಟಗಾರರುಗಳ್ನ ಇಲ್ಲ ಸಲ್ಲದಾಗಿ ಆರೋಪಗಳನ್ನ ಮಾಡಿದ್ರು, ಏನು ಮಾಧ್ಯಮಗಳಲ್ಲಿ ಚರ್ಚೆ ಮಾಡಿದ್ರು. ಆದರೆ ಒಂದೇ ಒಂದು ಮಾಧ್ಯಮದಲ್ಲೂ ಸಹ ಸುಪ್ರೀಂ ಕೋರ್ಟಲ್ಲಿ ಈ ಆದೇಶ ಆಗಿದೆ, ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರಕ್ಕೆ ನೋಟಿಸ್ನ ಕೊಟ್ಟಿದೆ. ಆದರೆ ಯಾವುದೇ ಮಾಧ್ಯಮಗಳಲ್ಲೂ ಸಹ ಇದ್ರ ವರದಿಯಾಗಿಲ್ಲ. ಇದರಿಂದ ಯಾರಿದ್ದಾರೆ? ಈ ವರದಿ ಮಾಡದೇ ಇರೋದಕ್ಕೆ ಏನು ರಾತ್ರಿ 9 ಗಂಟೆಗೆ ಬಂದ್ಬಿಟ್ರೆ ನಾನು ನಾನು ಅದು ಇದು ಅಂತ ಪುಂಗಿದಾಸರುಗಳು ನಿನ್ನೆ ಯಾರು ದಿಕ್ಕಂಡಿದ್ರಪ್ಪ ನೀವು ಬಾಯಿ ಒಳಗಡೆಗೆ? ಯಾರು ದಿಕ್ಕಂಡಿದ್ರ ನೀವು ಬಾಯಿ ಒಳಗಡೆ? ನೆನ್ನೆ ನಾಚಿಕೆ ಆಗಬೇಕು. ನೀವು ಜರ್ನಲಿಸಮ್ಗೆ ಅವಮಾನಗಳು. ನೀವೆಲ್ಲ ನಿಜವಾಗ್ಲೂ ದೇಶದ್ರೋಹಿಗಳು ಮತ್ತು ಭಯೋತ್ಪಾದಕರು ನೀವು ಮಾಧ್ಯಮದವರು. ನಂತರ ಆಮೇಲೆ ಏನು ಇವ್ರಿಗಾರಿಗೂ ನೈತಿಕತೆನೇ ಏನಿಲ್ಲ. ಇವ್ರಿಗೆ ಜರ್ನಲಿಸಮ್ ಅಂದರೆ ಏನೋ ಅನ್ನೋದೇ ಗೊತ್ತಿಲ್ಲ. ಇವರು
ಜನರ ಪರವಾಗಿ ಕೆಲಸ ಮಾಡ್ತಾರೆ. ದುಡ್ಡಿರೋರ ಪರವಾಗಿ, ದುಡ್ಡು ಕೊಟ್ಟೋರ ಪರವಾಗಿ ಬಕೆಟ್ ಹಿಡ್ಕೊಂಡು ಅವ್ರ ಮನೆ ವಾಚ್ಮ್ಯಾನ್ ಕೆಲಸ ಮಾಡೋದಕ್ಕಷ್ಟೇ ಇವ್ರು ಲಾಯಕು. ಯಾರು ಮಾಧ್ಯಮದವರಾಗ್ಬೋದು, ಪೊಲೀಸ್ನವ್ರು ಆಗ್ಬೋದು. ಪೊಲೀಸ್ನವರು ಇವತ್ತು ಸರಿಯಾಗಿ ಕೆಲಸ ಮಾಡಿದ್ದಿದ್ರೆ, ಪೊಲೀಸ್ನವರು 2012ರಲ್ಲಿ ಬೆಳ್ತಂಗಡಿ ಪೊಲೀಸ್ನವರು ಇದಕ್ಕೆ ಸರಿಯಾಗಿ ತನಿಖೆ ಮಾಡಿದರೆ ಆರೋಪಿ ಯಾರು ಅಂತ ಸಿಕ್ಕಿಲ್ದೇನಿಲ್ಲ, ಸಿಕ್ಕವ್ರೆ. ಅವನಿಗೆ ಗೊತ್ತು ಯಾರು ಬೆಳ್ತಂಗಡಿ ಭಾಗದಲ್ಲಿ ಇದ್ದಂಥ ಪೊಲೀಸ್ನವ್ರಿಗೆ, ಆ ಬೆಳ್ತಂಗಡಿ ಠಾಣೆಯಲ್ಲಿ ಇರುವಂಥವ್ರಿಗೆ ಸಂಪೂರ್ಣವಾಗಿ ಇದ್ರದ್ದು ಮಾಹಿತಿ ಗೊತ್ತು. ಆದರೆ ಅವರು ಕಾಮುಕರು ಮನೆಯ ವಾಚ್ಮ್ಯಾನ್ಗಳು, ಜನರ ರಕ್ಷಣೆಗಿರುವಂಥ ಪೊಲೀಸ್ನವರಲ್ಲ. ಅವರೆಲ್ಲ ಗುಲಾಮ್ರು, ಬೂಟ್ ನೆಕ್ಕುವಂಥ ನಾಯಿಗಳು. ಇವ್ರ ವಿರುದ್ಧ ನಮ್ಮ ಧರ್ಮದ ಹಿಂದೂ ಧರ್ಮದ ಹೆಸರಲ್ಲಿ ಬರುವಂಥ, ಮುಂದೆ ಬರುವಂಥ ಹಿಂದೂ ಧರ್ಮದ ಬೋಲ್ಡ್ ಹಿಡ್ಕೊಂಬಂದಂಥ ಅವರು ಇವ್ರ ವಿರುದ್ಧ ಕೇಸ್ ಹಾಕಬೇಕಾಯ್ತು, ಇವ್ರ ವಿರುದ್ಧ ಹೋರಾಟಗಳನ್ನ ಮಾಡಬೇಕಾಯ್ತು. ಆದರೆ ಏನು ಸೌಜನ್ಯ ಹೆಣ್ಮಕ್ಳು ಪರವಾಗಿರೋರಿಗೆ ದೂಷಿಸುವಂಥ ಕೆಲಸನ ಆ ಹೋರಾಟಗಾರಗಳ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿದ್ರು. ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ನೀವು ಬೀದಿಲಿ ಹೋರಾಟ ಮಾಡಬೇಡಿ ಅಂತ ಹೇಳಿದ್ರಲ್ಲಪ್ಪ. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಆಗಿದೆ, ಅದ್ರ ಬಗ್ಗೆ ಯಾವನಾದ್ರೂ ಒಬ್ಬ ಹಿಂದೂ ಪರ ಹೋರಾಟಗಾರ ಮಾತಾಡಿದ್ರೇನೆಯ? ಸೌಜನ್ಯ ಹಿಂದೂ ಅಲ್ವೇಂದ್ರಯ್ಯ? ಒಬ್ಬ ವಿಡಿಯೋ ಮಾಡಿ ನೆನೆ ಸುಪ್ರೀಂ ಕೋರ್ಟಲ್ಲಿ ಈಗ ಆಗಿದೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಇವತ್ತು ಹೋರಾಟಗಾರರುಗಳು ಸುಪ್ರೀಂ ಕೋರ್ಟ್ ಹೋಗಿ ಕೆಲಸ ಈ ಥರ ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸುವಂಥ ಕೆಲಸನ ಮಾಡಿದ್ದಾರೆ ಅಂತ ಯಾವನಾರು ಒಬ್ಬ ಹೇಳಿದ್ರ? ಒಬ್ಬ ಹಿಂದೂ ಪರ ಹೋರಾಟಗಾರರುಗಳು. ನೀವೆಲ್ಲ ನಿಜವಾಗ್ಲೂ ಹಿಂದೂ ಪರ ಹೋರಾಟಗಾರರುಗಳ, ಇಲ್ಲ ಕಾಮರಕರು ರಕ್ಷಣೆಗೆ ಅಂತ ಇರೋದ? ಅಲ್ಲ, ನಾವು ದುಡ್ಡು ಕೊಟ್ಟವ್ರಿಗೆ ದುಡ್ಡು ಈಸ್ಕೊಂಡು ಏನಾದ್ರು ನೀವು ಅವ್ರ ಪರವಾಗಿದ್ರೆ, ನಿಮ್ಮಂಥ ನೀವೆಲ್ಲ ಬೆಗ್ಗರ್ಗಳು ಮತ್ತೊಬ್ರು ಇರೋ ಚಾನ್ಸೇ ಇದೆ. ಲಜ್ಜೆಗೆಟ್ಟವ್ರು. ನೀವಿವತ್ತು ಮಾತಾಡಲಿಲ್ಲ ಅಂದರೆ ಈ ವಿಚಾರಗಳ ಬಗ್ಗೆ, ಏನು ಸುಪ್ರೀಂ ಕೋರ್ಟ್ಗೆ ಹೋಗಿ ಬೀದಿ ಹೋರಾಟ ಬೇಡ, ಯಾಕೆ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡ್ತೀರಾ ಅಂತ ನೀವೇ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರ? ಆದರೆ ಇವ್ರನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟಿಂದ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಹೋಗಿದೆ, CBIಗೆ ನೋಟಿಸ್ ಹೋಗಿದೆ. ಅಲ್ಲಿವರೆಗೂ ಹೋರಾಟಗಾರರು ಮುಂದುವರೆದಿದ್ದಾರೆ. ಇವತ್ತು ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಹೋರಾಟನ ಮಾಡಿದ್ದಾರೆ. ಒಬ್ಬ ವಿಜಯೇಂದ್ರ ಮನೆಗೆ ಹೋಗಿ ಹೇಳ್ನಲ್ಲಪ್ಪ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ. ವಿಜಯೇಂದ್ರ ಅವ್ರ ಪೋಸ್ಟಲ್ಲಿ ಇದೆಯಾ ಇವತ್ತು? ನೆನ್ನೆ ಏನಾರು ಹಾಕೊಂಡಿಲ್ಲ. ಯಾಕೆ? ಸೌಜನ್ಯ ಹಿಂದೂ ಅಲ್ವಾ? ಧರ್ಮಸ್ಥಳದಲ್ಲಿ ಹಲವಾರು ಅತ್ಯಾಚಾರಗಳು, ರೇಪ್ಗಳಾಗಿದೆ. ಪದ್ಮಾವತಿ, ವೇದವಲ್ಲಿ, ಯಮುನಾ, ನಾರಾಯಣ ಅನ್ನೋರು ಕೊಲೆ ಆಗಿದೆ, ರೇಪ್ ಅಂಡ್ ಕೊಲೆ ಆಗಿದೆ. ಇದ್ರ ಬಗ್ಗೆ ಯಾವನಾರು ಮಾತಾಡ್ತಾ ಇದ್ದಾರ? ಧರ್ಮಸ್ಥಳದ ಹೆಸರು ಹೇಳ್ಬಿಟ್ರೆ ಧರ್ಮ ವಿರೋಧಿಗಳು ಅಂತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಧರ್ಮದ ಹೆಸರಲ್ಲಿ ಬೇಳೆ ಬೇಯಿಸ್ಕೊಂಡು ಬದುಕ್ತಾರ ಬೆಗ್ಗರ್ಗಳು ನೀವು. ಧರ್ಮಸ್ಥಳದ ಹೆಸರಲ್ಲಿ ಬೇಳೆ ಬೇಯಿಸ್ಕೊಂಡು ಏನೋ ಅಲ್ಲಿರೋ ಹೆಣ್ಮಕ್ಳುಗಳಿಗೆ ಅತ್ಯಾಚಾರ ಆಗಿದೆ, ಕೊಲೆಗಳಾಗಿದೆ, ಆ ವಿಚಾರಗಳ ಬಗ್ಗೆ ನ್ಯಾಯನ ಕೇಳಕ್ಕೆ ಹೋದವ್ರ ಬಗ್ಗೆ ವಿರೋಧನ ವ್ಯಕ್ತಪಡಿಸಿ ಅವ್ರಿಗೆ ಅಪಪ್ರಚಾರ ಮಾಡ್ಕಂತು ನಿಂಬೇಳೆನ ಬೇಯಿಸ್ಕೊಂತ ಇರೋ ಬೆಗ್ಗರ್ಗಳು ನೀವು. ಹಿಂದೂ ಧರ್ಮ ಸಂರಕ್ಷಣೆ ಮಾಡ್ತೀರಾ ನೀವೆಲ್ಲ? ನಾಚಿಕೆ ಆಗಬೇಕು ನಿಮಗೆಲ್ಲ. ಇವತ್ತು ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ, ಇದು ಮರುತನಿಖೆ ಆಗಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಮರುತನಿಖೆಗೆ ಯಾವ ಸಂಸ್ಥೆಗಳಿಂದ ಮಾಡಿಸ್ತೀರಾ ನೀವು ವರದಿ ಕೊಡಿ ಒಂದು ನೋಟಿಸ್ ಕೊಟ್ಟಿದೆ. ರಾಜ್ಯ ಸರ್ಕಾರ ವರದಿನ ಕೊಡಲಿ. ಯಾಕೆಂದರೆ ರಾಜ್ಯ ಸರ್ಕಾರ ಮಾಡಬೇಕಾಯ್ತು ಇದನ್ನು. ಏನು ಇಂಥ ಸೆನ್ಸಿಬಲ್ ಕೇಸು ಇದು, ರಾಜ್ಯದಲ್ಲಿ ಇಂಥ ಒಂದು ಘಟನೆ ನಡೆದಿದೆ, ಈ ಘಟನೆ ನಡೀಬಾರ್ದಾಗಿತ್ತು. ಇಂಥ ಘಟನೆ ಮಾಡಿರುವಂಥ ಕ್ರೂರಿಗೆ ಶಿಕ್ಷೆನ ಕೊಡಿಸುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ನಾವೇ ಮರುತನಿಖೆ ಮಾಡ್ತೀವಿ ಅಂತ ಮುಂದೆ ನಿಲ್ಲಬೇಕಾಗಿದ್ದಂಥ ರಾಜ್ಯ ಸರ್ಕಾರ ಬೇಜವಾಬ್ದಾರಿತನದಿಂದ ಉತ್ತರನ ಕೊಡ್ತಾರೆ ಯಾರು? ಗೃಹ ಸಚಿವರು. ಇದು ಮುಗಿದೋದ ಅಧ್ಯಾಯ ಅಂತ ಸಿದ್ದರಾಮಯ್ಯ ಹೇಳ್ತಾನೆ, ನಾನೆಲ್ಲ ಓದ್ಬಿಟ್ಟಿದ್ದೀನಿ, ನಾನು ದಬಾಕ್ಬಿಟ್ಟಿದ್ದೀನಿ, ಇದರಲ್ಲಿ ಏನೂ ಇಲ್ಲ ಅಂತ. ನಾಚಿಕೆ ಆಗಬೇಕು ನಿಮಗೆಲ್ಲ. ಮಾನ ಮರ್ಯಾದೆ ಅನ್ನೋದಿದ್ರೆ ಇನ್ನೊಬ್ಬ DCM ಅವನೊಬ್ಬ ಅಯೋಗ್ಯ, ಅದನ್ನ ಬುಟ್ಟಿಗೆ ಸಿಗ್ತಾನೆ, ಕಸದ ಬುಟ್ಟಿಗೆ ಇಸ್ಕೊಂಡು. ನಾಚಿಕೆ ಆಗ್ಬೇಕು. ಇಂಥವ್ರನ್ನೆಲ್ಲ ನಾವು ರಾಜಕಾರಣಿಗಳಲ್ಲಿ ನಿಲ್ಲಿಸಿದ್ದೀವಿ. ಮತ್ತು ನಾವು ಇಂಥವ್ರಿಗೆಲ್ಲ ಅಧಿಕಾರನ ಕೊಟ್ಟಿರೋದ್ರಿಂದ ನಮ್ಮ ಇದರಲ್ಲಿ ನಾವೇ ಹೊಡ್ಕೋಬೇಕು. ಇವತ್ತು ಮಾಧ್ಯಮಗಳು ಇದ್ರ ಪರವಾಗಿ ಕೆಲಸ ಮಾಡಲ್ಲ, ಮಾಧ್ಯಮಗಳು ಇದನ್ನು ಪ್ರಶ್ನೆ ಮಾಡಲ್ಲ. ಮಾಧ್ಯಮಗಳಿಗೆ ದುಡ್ಡಷ್ಟೇ ಬೇಕು, ದುಡ್ಡಷ್ಟೇ. ನೀವು ದುಡ್ಡು ಕೊಟ್ಟರೆ ನೀವು ರೇಪಾದ್ರೂ ಮಾಡಿ, ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, ಏನು ಬೇಕಾದ್ರೂ ಮಾಡಿ, ನಮಗೆ ದುಡ್ಡು ಸೂಟ್ ಕೇಸ್ ತಂದು ನಮ್ಗೆ ಕೊಡಿ, ನಾವು ಬಾಯಿ ಮುಚ್ಕೊಂಡು ಇರ್ತೀವಿ, ನಾವು ಯಾರನ್ನೂ ಪ್ರಶ್ನೆ ಮಾಡಲ್ಲ. 13-14 ವರ್ಷದಿಂದ ಈ ಕೇಸ್ಗೆ ನ್ಯಾಯ ಸಿಕ್ಕಿಲ್ಲ. ಇದೊಂದು ಕೇಸು ರಾಜ್ಯದಲ್ಲಿ ಗಂಭೀರತೆ ಇದೆ. SIT ಫಾರ್ಮ್ ಆಗಿ ಏನು ಮೊನ್ನೆ ಇತ್ತೀಚೆಗೆ
SIT ಫಾರ್ಮ್ದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಇಂಥ ಸಂದರ್ಭದಲ್ಲೂ ಸಹ ಇವರು ಲಜ್ಜೆಗೆಟ್ಟವರು. ಇವರು ಯಾವ ರೀತಿ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಚ್ಚೆತ್ಕೊಳ್ಳೋಣ. ಏನು ಇವತ್ತು ಯಾವನೋ ಏನು ಬೀದಿ ಹೋರಾಟ ಬೇಡ, ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ರಿ, ಅಲ್ಲಿ ನ್ಯಾಯನ ಪಡ್ಕೊಳ್ಳಿ, ಅಲ್ಲಿಂದ ಮರು ತನಿಖೆಗೆ ಆದೇಶ ಪಡಿಸಿ ಅಂತ ಹೇಳಿದ್ರು. ಅದು ಮರು ತನಿಖೆಗೆ ಆದೇಶ ಬರುತ್ತೆ. ಬರೋದಕ್ಕಿಂತ ಮುಂಚೆ ಇವತ್ತೊಂದು ಆದೇಶ ಬಂದಿದೆ ಏನೋ ರಾಜ್ಯ ಸರ್ಕಾರಕ್ಕೆ. ನೋಡೋಣ ಇದನ್ನು ವಿಡಿಯೋ ಮಾಡ್ತಾರೆ, ಎಷ್ಟು ಜನ ವಿಡಿಯೋ ಮಾಡ್ತಾರೆ ನೋಡೋಣ. ಹಿಂದೂ ಸಂರಕ್ಷಣೆ ಮಾಡೋವಂಥವ್ರು, ಹಿಂದುತ್ವನ ಇಳಿಸ್ಕೊಂಡು ಹಿಂದೂ ಸಮಾವೇಶನ ಮಾಡಿದವರು, ರ್ಯಾಲಿನ ಮಾಡಿದವರು ಎಷ್ಟು ಜನ ಈ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ ಅನ್ನೋದನ್ನು ನಾವು ನೋಡಲೇಬೇಕು. ಯಾಕೆಂದರೆ ಹಿಂದುತ್ವನ ಉಳಿಸೋರು, ಹಿಂದುತ್ವದ ಹೆಣ್ಮಕ್ಳುಗಳನ್ನ ಅತ್ಯಾಚಾರ ಆದರೆ ಪ್ರಶ್ನೆ ಮಾಡಬೇಕಾಗಿದ್ದಂಥವ್ರು ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ ಅವರೇನೆ. ಮತ್ತು ಯಾರು ರಕ್ಷಣೆಗೆ ಅವರೇ ಅನ್ನೋದು ನಮ್ಗೆ ಗೊತ್ತಿಲ್ಲ, ಯಾರು ಕಾಮಕ ಅನ್ನೋದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ತನಿಖೆ ಮಾಡಿ, ತನಿಖೆ ಆದಮೇಲೆ ಇದರಿಂದ ಯಾರೇ ಇರಲಿ, ಯಾವನೇ ಇರಲಿ, ಯಾವ ದೊಡ್ಡ ಮನುಷ್ಯ ಆದ್ರೂ ನಾವೇನು ಅವನ ಹತ್ರ ಏನು ಬಕೆಟ್ ಹಿಡಿಯೋ ಅವಶ್ಯಕತೆ ಇಲ್ಲ. ನಮಗೆ ಕಾನೂನು ಮುಂದೆ ಅವನು ಕಾಮಕ, ಅತ್ಯಾಚಾರಿ, ಕೊಲೆಗಡಕ, ಅವನಿಗೆ ಶಿಕ್ಷೆ ಆಗಬೇಕು. ಅವ್ನು ಯಾವನಾದರೆ ನಮಗೇನು, ನಿಮ್ಮ ಥರ ಬಕೆಟ್ಗಳು ಹಿಡ್ಕೊಂಡು ಅವ್ರ ಮನೆ ವಾಚ್ಮ್ಯಾನ್ಗಾಗಿ ನಮಸ್ಕಾರ ಮಾಡ್ಕೊಂಡು ನಾವು ಅವನ್ನ ತಲೆ ಮೇಲೆ ಒರೆಸೋವಂಥ ಜಾಯಮಾನ ನಮ್ದೇನಲ್ಲ. ನಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ. ನಿಮ್ಮಂಥ ದೇಶದ್ರೋಹಿಗಳು, ಹಿಂದುತ್ವ ದ್ರೋಹಿಗಳು, ನೀವು ಹಿಂದೂ ವಿರೋಧಿಗಳು ಅಂದ ತಕ್ಷಣ ಯಾರು ಹಿಂದೂ ವಿರೋಧಿಗಳಾಗಲ್ಲ. ನಿಮ್ಮಂಥ ದೇಶದ್ರೋಹಿಗಳು, ನಾನು ಹೇಳ್ತಾರೆ ನಿಮ್ಮಂಥ ದೇಶದ್ರೋಹಿಗಳು. ನೀವು ವಿಚಾರವಾಗಿ ಇವತ್ತು ಮಾತಾಡಲಿಲ್ಲ ಅಂದರೆ ನೀವು ನಿಜವಾಗ್ಲೂ ಹಿಂದೂ ದ್ರೋಹಿಗಳು, ದೇಶದ್ರೋಹಿಗಳು. ಮಾತಾಡ್ಬೇಕು ನೀವೆಲ್ಲ. ಯಾಕೆಂದರೆ ಯಾವನು ಲೋಫರ್ ಹೇಳಿದ್ನೋ, ಯಾವನು ಹೇಳಿದ್ನೋ ಬೀದಿ ಹೋರಾಟ ಬೇಡ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಇವತ್ತೊಂದು ಆದೇಶನ ತಂದಿದ್ದಾರೆ, ಸರಿನಾ? ಮರು ತನಿಖೆಗೂ ಆದೇಶ ಆಗುತ್ತೆ. ಆದರೆ ಇವತ್ತು ಮಾತಾಡ್ಬೇಕು ನೀವೆಲ್ಲ. ಯಾವನು ಅವತ್ತು ಹೇಳಿದ್ನೋ ನೀವೆಲ್ಲ ನಿಜವಾಗ್ಲೂ ಹಿಂದುತ್ವ ಪರವಾಗಿದ್ದರೆ ಮಾತಾಡಿ. ಇಲ್ಲ ಕಾಮಕರು ಪರವಾಗಿದ್ದರೆ ನೀವು ಅವ್ರ ಪರವಾಗಿ ನಿಲ್ಲಿ. ಜನ ತೀರ್ಮಾನ ಮಾಡ್ತಾರೆ. ಜನಕ್ಕೆ ಗೊತ್ತು ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಮಗೆ ಬುದ್ಧಿ ಕಲಿಸೋದು. ಆಲ್ರೆಡಿ ಒಂದಷ್ಟು ಜನಕ್ಕೆ ಬುದ್ಧಿ ಬಂದಿದೆ. ದೇವರೇ ಭಗವಂತನೇ ಶಿಕ್ಷಿಸ್ತಾವನೆ. ಯಾವ್ಯಾವ ರೀತಿ ಶಿಕ್ಷಿಸ್ಬೇಕೋ ಆ ರೀತಿ ಶಿಕ್ಷಿಸ್ತಾನೆ. ಮಂಜುನಾಥ ಶಿಕ್ಷೆ ಕೊಡ್ತಾವನೆ, ಸರಿಯಾಗಿ ಕೊಡ್ತಾವನೆ, ಮುಂದಕ್ಕೂ ಕೊಡ್ತಾನೆ. ಕೊಡಲಿ, ಅನುಭವಿಸ್ಬೇಕು. ನೀವೆಲ್ಲ ಅನುಭವಿಸ್ಬೇಕು. ಏನು ಹಿಂದುತ್ವದ ಹೆಸರಲ್ಲಿ ಬೆಳೆ ಬೇಯಿಸ್ಕೊಂತಿದ್ರೋ ಎಲ್ಲ ಅನುಭವಿಸ್ಬೇಕು. ಒಂದು ಹಿಂದೂ ಹೆಣ್ಮಗಳಿಗೆ ಅತ್ಯಾಚಾರ ಆಗಿದೆ, ಅದು ಭಯಾನಕವಾಗಿ. ಏನು ಆ ಹೆಣ್ಮಗು ಇದೇನು ಯೋನಿಗೆ 6 ಇಂಚ್ ಮಣ್ಣು ತುಂಬಿದ್ದಾರೆ ಅಂಥ ವಿಚಾರವಾಗಿ ನಿಂಚಾರವಾಗಿ ನಾವು ಹೋರಾಟಗಳನ್ನ ಮಾಡ್ತಾಯಿದ್ರೆ, ಹೋರಾಟಗಳನ್ನ ಹೀಯಾಡಿಸುವಂಥ ಕೆಲಸನ ಮಾಡ್ತಿದ್ರಲ್ಲ. ನೀವೆಲ್ಲ ಅನುಭವಿಸ್ತೀರಾ, ನೀವೆಲ್ಲ ಅನುಭವಿಸ್ಲೇಬೇಕು. ನಿಜವಾಗ್ಲೂ ಮಂಜುನಾಥ, ಧರ್ಮಸ್ಥಳದ ಮಂಜುನಾಥ, ಕದ್ರಿಯ ಮಂಜುನಾಥ ನಿಮಗೆ ಶಿಕ್ಷಿಸಲೇ ಬಿಡಲ್ಲ. ಇದಂತೂ ಖಂಡಿತ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಇಬ್ಬರು ನಿಮ್ಮನ್ನಂತೂ ಬಿಡಲ್ಲ. ನಿಮ್ಮನ್ನಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ನಂಬಿಕೆ ನನಗಿದೆ. ಇದು ಮರು ತನಿಖೆ ಆಗಿ ಸೌಜನ್ಯವಾಗಿ ನ್ಯಾಯ ಸಿಗಲಿ ಅಂತ ಕೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.